ಆ ನೈಟಲ್ಲಿ ಏನು ಘಟನೆ ನಡೆಯುತ್ತೋ ಅಷ್ಟೇ ತೋರಿಸ್ಬೇಕು ಅಂತಲೇ ಇದು ಉದ್ದೇಶ. ಸೊ ಆ ಒಂದು ಅದರಿಂದ ಅಷ್ಟು ಕೆಲಸ ನಡೆದಿತ್ತು, ಅದಕ್ಕೆ ಇವತ್ತು ಆ ರೀತಿ ಕಾಣಿಸ್ತದೆ. ಎಲ್ಲ ಖುಷಿ ಆಗುತ್ತೆ. ಓಕೆ ಡನ್, ನಾವು ವರ್ಕ್ ಮಾಡಿದ್ದಕ್ಕೆ ಇವಾಗ ಎಲ್ಲರೂ ಅದೇ ರೀತಿ ಒಂದು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಅಕ್ಕ ತುಂಬ ಎಮೋಷನಲ್ ಆಗ್ಬಿಟ್ಟಿದ್ರು ಎಂಡಲ್ಲಿ. ಸೊ ಹೇಳಿ ಲವ್ ಸ್ಟೋರಿ ಅಲ್ವಾ, ಸ್ಟೋರಿ ಥ್ರಿಲ್ಲರ್ ಅಂತ ಇದ್ದೇ ಇರುತ್ತೆ. ಅದರಲ್ಲಿ ಎಲ್ಲರೂ ಅದೇ ಬರೀ ಅಕ್ಕನ ಬಗ್ಗೆ ಕೇಳಿದ್ರಿ. ಬಟ್ ಅಕ್ಕ ನಮ್ಮ ಫ್ಯಾಮ್ಲಿ ಅವ್ರಿಗೆ ಎಲ್ಲೋ ಇನ್ನೂ ಜಾಸ್ತಿ ಕನೆಕ್ಟ್ ಆಗೋದಂದ್ರೆ ಎಲ್ಲೋ ಏನೋ ಸ್ವಲ್ಪ ಏನೋ ಕೇಳಿದ್ರೆ ಇದು ಮಾಡಿದ್ರೆ ಇನ್ನೂ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದಿರುತ್ತೆ. ಅದಕ್ಕಿಂತ ನನಗೆ ಸ್ವಲ್ಪ ಫ್ಯಾಮ್ಲಿ ಬಿಟ್ಟು ಇನ್ನೂ ಎಲ್ಲ ಜನರಲಾಗಿ ನೋಡಿದ್ರೆ ಎಲ್ಲನೂ ಚೆನ್ನಾಗಿ ಆಗ್ತಿದ್ದಾರೆ, ನೋಡ್ತಾ ಇದ್ದಾರೆ ಸಿನಿಮಾ. ಅವರು ಅದೇ ರೀತಿ ಕನೆಕ್ಟ್ ಆಗಿಬಿಟ್ಟು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಅದೇ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ. ಅದೇ ಒಂದು ಖುಷಿ ನಮಗೆ. ನಾವು ಯಾವಾಗ ಅವ್ರಿಗೆ ಕನೆಕ್ಟ್ ಆಗ್ತೀವಿ ಆವಾಗಲೇ ನಾವು ಗೆದ್ವಿ ಅಂತ. ಸೊ ಎಲ್ಲೋ ಒಂದು ಕಡೆ ಕರೆಕ್ಟ್ ದಾರಿಯಲ್ಲಿದ್ದೀವಿ ಅಂತ. ಇವಾಗ ಅದನ್ನೆಲ್ಲ ಆಶೀರ್ವಾದ ಬೇಕು. ಸಿನಿಮಾ ನೋಡಿ ನೀವು ಕನೆಕ್ಟ್ ಆಗ್ತೀರಾ ಅಂತ ಹೇಳ್ತೀನಿ. ಸರ್, ಏಕಲವ್ಯದಲ್ಲೂ ಲವ್ ಸ್ಟೋರಿ ಇದೆ, ಇದರಲ್ಲೂ ಲವ್ ಸ್ಟೋರಿನೇ ಇರೋದು. ಇದರ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಏಕಲವ್ಯ ಕಮರ್ಷಿಯಲ್ ಸಿನಿಮಾ. ಸೊ ಅದರಲ್ಲಿ ಬಂದಿದ್ದು ಒಂದು ಬೇರೆನೇ ರೀತಿ. ಅಂದರೆ ನೀವು ಆ ಸಿನಿಮಾ ನೋಡಿದರೆ ಅದರಲ್ಲಿ ಕಂಪ್ಲೀಟ್ ಕಮರ್ಷಿಯಲ್ ಎಲಿಮೆಂಟ್ ಎಕ್ಸ್ಪೋರ್ಟ್ ಮಾಡಿದ್ವಿ. ಅಷ್ಟು ರಿಯಾಲಿಟಿ ಇರೋದು ನಾರ್ಮಲ್ ಮಾಸ್ ಕಮರ್ಷಿಯಲ್ ಸಿನಿಮಾ. ಇಲ್ಲಿ ನಾವು ತುಂಬ ಅಂದರೆ ಒಂದು ಹುಡುಗಿ ನೋಡಿದ್ರೆ ಏನೋ ಲವ್ ಶುರುವಾಯಿತು ಅಂತ ಒಂದು ಸಾಂಗ್ ಕಟ್ಟೋದು, ಎಲ್ಲೋ ಹೋಗ್ಬಿಟ್ಟು ಡ್ಯಾನ್ಸ್ ಆಡೋದು, ಆ ಥರ ಏನೂ ಬರೋಲ್ಲ. ಒಂದು ನೈಟಲ್ಲಿ ಒಂದು ನಡೆಯೋ ಘಟನೆನ ಇಟ್ಕೊಂಡು ಮಾಡಿದ ಮತ್ತೆ ತುಂಬ ರಿಯಾಲಿಟಿಗೆ ಅರ್ಥವಾಗಿ ತೆಗಿಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ನಿಮ್ಮ ಭಾವ ಅವ್ರಿಗೆ ಯಾವಾಗ ನೋಡ್ತೀರಾ ಸಿನಿಮಾ? ಆವಾಗ ಮೊನ್ನೆ ನೋಡೋದು ಪ್ರೀಮಿಯರ್ ಬಂದು ನೋಡಿದ್ರೆ ಆಲ್ರೆಡಿ ಏನಾಗುತ್ತೆ ಅವ್ರ ಕಡೆ ಮೊನ್ನೆ ಅಲ್ಲ ಸರ್, ನಿನ್ನೆ ರಿಯಾಕ್ಷನ್ ಏನಿದೆ? ಅವರು ಅಷ್ಟೇ, ಅವ್ರಿಗೂ ತುಂಬ ಇಷ್ಟ ಆಯಿತು, ತುಂಬ ಕನೆಕ್ಟ್ ಆಯಿತು, ತುಂಬ ಖುಷಿ ಆಯಿತು. ಅದೇ ಹೇಳಿದೆ ಅಲ್ಲ, ಫ್ಯಾಮ್ಲಿಗೆ ಆಗುತ್ತೆ. ಇವಾಗ ನೀವೆಲ್ಲರೂ ಗೆಲ್ಸ್ಬೇಕು. ಥ್ಯಾಂಕ್ ಯು. ಒಬ್ಬ ಅಧಿಕಾರಿಗೆ ಒಂದು ಒಳ್ಳೆ ಎಕ್ಸ್ಪ್ರೆಷನ್ ಕೊಡ್ತೀರಾ, ಇಲ್ಲಿ ನೋಡಿದ್ರೆ ಚಾಕ್ಲೇಟ್ ಬಾಯ್ ಥರ ಕಾಣ್ತೀರಾ. ಹೆಂಗೆ ಸರ್ ಇದು ಯಾವ ಥರ? ಅಲ್ಲ, ಇವು ಚಾಕ್ಲೇಟ್ ಬೈ ಥರ ಕಾಣ್ತೀವಿ. ಎಷ್ಟು ಮುದ್ದ ಕಾಣಿಸ್ತಾ ಇದ್ದೀರಿ ಅಂದರೆ. ಇಲ್ಲ, ಅದಕ್ಕೆ ನೋಡಿ ಅದೇ ನಾನು ಹೇಳ್ತಾ ಇದ್ದೆ ಅಲ್ಲ. ನಾನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ ಸರ್, ನಿಮಗೆ ಖಂಡಿತವಾಗಿ ಅವಾರ್ಡ್ ಬರೋದ್ರಲ್ಲಿ ಅನುಮಾನನೇ ಇಲ್ಲ ಸರ್. ಆ ಲೆವೆಲ್ಗಿದೆ ಆ ಪರ್ಫಾರ್ಮೆನ್ಸು. ಹೆಂಗೆ ಬಂತು ಸರ್ ಇದು? ಹೆಂಗೆ ಹೇಳ್ದಂಗೆ ಆಗಿ ಅಷ್ಟೇ ನಾನು ಕೇಳೋದು, ದೇವರ ಆಶೀರ್ವಾದ ಇರಲಿ ಅಂತ ಕೇಳೋದು. ಬಟ್ ಮಾದಪ್ಪ ಕೈ ಹಿಡಿತಾನೆ. ಹೆಂಗೆ ಸರ್, ಹೆಂಗೆ ಆ ಎಕ್ಸ್ಪೀರಿಯನ್ಸ್? ಇಲ್ಲ, ಅದೇ ನಾನು ಹೇಳಿದೆ ಅಲ್ಲ, ನಮ್ಮದು ಆ ಲುಕ್ಕಿಗೋಸ್ಕರ ನಾವು ತುಂಬ ವರ್ಕ್ ಮಾಡಿದ್ವಿ. ಅಂದರೆ ನಮ್ಗೆ ಅದು ರಿಯಾಲಿಟಿನೇ ಬೇಕು. ಇವಾಗ ನಾನು ಹರೀಶ ಆಗಬೇಕು, ಹರೀಶ ಥರನೇ ಕಾಣಿಸ್ಬೇಕು, ರಾಣಾ ಥರ ಕಾಣಿಸ್ಬಾರ್ದು ಅಂತ ತುಂಬ ಆಯಿತು. ಅದರಿಂದನೇ ಅಷ್ಟು ವರ್ಕ್ ಮಾಡಿದ್ವಿ. ತುಂಬ ದಿನದ ಪ್ರಯತ್ನ ಆಯಿತು, ತುಂಬ ದಿನದ ಕೆಲಸ ಆಯಿತು. ಆಮೇಲೆ ಅದು ಫಿಕ್ಸ್ ಆಗಿತ್ತು. ಆಮೇಲೆ ಅದರಿಂದ ನಮ್ದು ಆ್ಯಕ್ಟಿಂಗ್ ಬಗ್ಗೆ ನೀವು ಹೇಳ್ದಂಗೆ ನಾವು ಅದರಿಂದ ಒಂದು 15-20 ದಿನ ವರ್ಕ್ಶಾಪ್ ಮಾಡಿದ್ವಿ. ಇದೇ ರೀತಿ ಮಾಡಬೇಕು, ಹೀಗೆ ಬರಬೇಕು ಅಂತ. ಸೊ ಎಲ್ಲೋ ಒಂದು ಕಡೆ ಇವತ್ತು ನೀವು ಹೇಳ್ತಾ ಇರೋದು ಅದಕ್ಕೆ ನನಗೆ ಖುಷಿ ಆಗ್ತಿರೋದು. ಅಷ್ಟೆಲ್ಲ ವರ್ಕ್ ಮಾಡಿದ್ದು ಎಲ್ಲೋ ಕಾಣಿಸ್ತಿದೆ. ಸೊ ನಿಮಗೆ ಒಳಗಡೆಯಿಂದ ಕೋಪ ಬರ್ತಾ ಇತ್ತು, ಆದರೆ ನೀವು ತೋರಿಸ್ತಾ ಇರಲಿಲ್ಲ. ಅದು ನಾನು ನಮ್ಮ ನಿರ್ದೇಶಕರ ಜೊತೆಗೂ ತುಂಬ ಸಲ ಕೇಳ್ತಾ ಇದ್ದೆ, ಅಲ್ಲ ಸರ್ ಇಷ್ಟೆಲ್ಲ ನಡೀತಿದೆ ಇವನ ಜೀವನದಲ್ಲಿ, ಇವನೇನೋ ಮಾಡ್ತಾನೆ ಇಲ್ಲ, ಹೇಳ್ತಾನೆ ಇಲ್ಲ. ಅದು ಇಲ್ಲ ಅಂದರೆ ಅವ್ನು ಇರೋದೇ ಆ ಥರ, ಅವ್ನು ಸಾಫ್ಟ್ ಹುಡುಗ ಅವನು. ಆಮೇಲೆ ಅವ್ನಿಗೆ ಮೇನ್ ಮೈಂಡಲ್ಲಿರೋ ಅಂದರೆ ಅವನು ಯಾರಿಗೂ ರಿಯಾಕ್ಟ್ ಆಗಲ್ಲ. ಅವ್ನು ರಿಯಾಕ್ಟ್ ಆಗೋದು ಬರೀ ಅವ್ನ ಹುಡುಗಿಗೋಸ್ಕರ ಅಷ್ಟೇ. ಸೊ ಅಷ್ಟೇ ಇದ್ದಿದ್ದು. ನೀವು ಅದು ನೀವು ನೋಡಿರ್ತೀರ ಈಗ, ಬರೀ ಹುಡುಗಿಗೋಸ್ಕರ ರಿಯಾಕ್ಟ್ ಆಗ್ತಾರೆ. ಅವನಿಗೆ ಅವ್ನ ಚಿನ್ನಿನೇ ಇಂಪಾರ್ಟೆಂಟ್ ಅಷ್ಟೇ. ನೀವು ರಿಯಾಕ್ಟ್ ಆಗಲ್ಲ, ಆ ಎಕ್ಸ್ಪ್ರೆಷನ್ ಕೊಡ್ತೀರಲ್ಲ, ಅದೇ ಎಲ್ಲರಿಗೂ ಟಚ್ ಆಗಿದೆ ಆ್ಯಕ್ಚುಲಿ. ತುಂಬ ನಿರ್ದೇಶಕರು ಹಳ್ಳಿಯವರು, ಮೂಲತಃ ಮಂಡ್ಯದವರು. ಅವರು ಹಳ್ಳಿ ಪ್ರೀತಿನೇ ತೋರಿಸ್ತಿರ್ತಾರೆ ಆಫ್ ಸ್ಕ್ರೀನಲ್ಲಿ. ಮಾನಿಟ್ರ್ ಮುಂದೆ ಕೂತ್ಕೊಂಡ್ರೆ ಬೇರೆ ಲೆವೆಲ್ಗೆ ಅವ್ರದ್ದಿದೆ. ಅವ್ರ ಜೊತೆ ಇದ್ದಾಗ ಅನುಭವ ಹೆಂಗಿತ್ತು? ನಮ್ಮ ಡೈರೆಕ್ಟರ್ ಸರ್ ಪುನೀತ್ ಸರ್ ಅವ್ರ ಜೊತೆ ಅಫ್ಕೋರ್ಸ್ ಇಲ್ಲ ರೀ, ಅವ್ರು ತುಂಬ ಅಂದರೆ ಬಟ್ ನೀವು ಕೆಲಸ ಮಾಡಿದ್ದೀರಾ ಸಿನಿಮಾ, ನಿಮ್ಗೆ ಗೊತ್ತು. ಸರ್ ಕೆಲಸ ಮಾಡಿದ್ದೀನಿ, ನಿಮಗೂ ಗೊತ್ತು. ಆದ್ರೂ ಪರವಾಗಿಲ್ಲ, ತೆಗಿಸ್ತಾ ಇರ್ತಾರೆ. ಸ್ಟ್ರಿಕ್ಟ್ ಆಫೀಸರ್ ಇದ್ದಂಗೆ. ಬಟ್ ಏನಂದರೆ ಅದೆಲ್ಲ ಇರುತ್ತೆ ಒಂದು ಜರ್ನಿ ಅಂತಿದ್ದಾಗ. ಬಟ್ ಇವತ್ತು ರಿಸಲ್ಟ್ ನೋಡ್ಬಿಟ್ಟು ಎಲ್ಲರೂ ಖುಷಿ ಪಡ್ತೀವರಲ್ಲ, ಅಷ್ಟೇ ಕೌಂಟ್ ಆಗುತ್ತೆ. ನೀವು ಜರ್ನಿ ಹೆಂಗಾದರೂ ಇರಲಿ, ಎಷ್ಟಾದರೂ ಇದು ಮಾಡಿ, ನಾನು ಕಷ್ಟಪಟ್ಟೆ ಇಷ್ಟಪಟ್ಟು ಮಾಡಿದೆ, ಅದೆಲ್ಲ ಏನು ಕೌಂಟ್ ಆಗಲ್ಲ, ಕೆಲಸ ಮಾತಾಡೋದು ಅಷ್ಟೇ. ಸೊ ಇಲ್ಲಿ ಇವತ್ತು ಎಲ್ಲರೂ ಇಷ್ಟಪಡ್ತೀರ, ಅದೇ ನಮ್ಮ ಖುಷಿ. ಓಕೆ ಸರ್, ಲಾಸ್ಟ್ ಫೈನಲಿ ಸಿನಿ ಪ್ರೇಕ್ಷಕರಿಗೆ, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಿ? ಅಭಿಮಾನಿಗಳಿಗೆ ಹೇಳೋದು ಇಷ್ಟೇ, ಸಿನಿಮಾ ಬಂದಿದೆ, ನಮ್ಮದು ಏಳುಮಲೆ ಎಲ್ರಿಗೂ ಕನೆಕ್ಟ್ ಆಗ್ತಾ ಇದೆ. ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ದಯವಿಟ್ಟು ನೀವು ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡಿ ಈ ಸಿನಿಮಾ. ಕಂಪ್ಲೀಟ್ ಫ್ಯಾಮಿಲಿ ಆಡಿಯನ್ಸ್ಗೆ ಮಾಡಿರೋ ಸಿನಿಮಾ ಅದು. ಬಂದು ನೋಡಿ, ನಿಮಗೂ ಇಷ್ಟ ಆಗುತ್ತೆ, ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ರಾಣಾ ಸರ್, ಮತ್ತೆ ನಿಮ್ಗೆ ನೇರವಾಗಿ ಕೇಳ್ತಾ ಇದ್ದೀನಿ, SSC ಬರಬೇಕಾದ್ರೆ ಒಂದು ಭಯ ಇರುತ್ತೆ,
ಪರೀಕ್ಷೆ ರಿಸಲ್ಟ್ ಬರೋದಲ್ಲ, ಅದೇ ಥರದ ಭಯ. ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವತ್ತು ಶುಕ್ರವಾರ, ಏನಾಗುತ್ತೋ ಏನೋ ಗೊತ್ತಿಲ್ಲ ಅನ್ನೋ ಥರ ಭಯ ಇದ್ದೇ ಇರುತ್ತೆ. ಬಟ್ ಎಕ್ಸಾಮ್ ಬರ್ದಿವಾಗ ಏನು ಮಾಡ್ತೀವಿ ಹೇಳಿ, ಫಸ್ಟ್ ಹೋಗ್ಬಿಟ್ಟು ದೇವ್ರಿಗೆ ಒಂದ್ಸಲಿ ಕೈ ಮುಗ್ಬಿಟ್ಟು ದೇವರೇ ನನ್ನ ಕಡೆಯಿಂದ ಪ್ರಯತ್ನ ಪಟ್ಟಿದ್ದೀನಿ, ಇವಾಗ ನಿಮ್ಮ ಕೈಯಲ್ಲೇ ಇರೋದು ಅಂತ ಬರ್ತೀವಿ. ಅದೇ ರೀತಿ ನಾವು ನಮ್ಮ ಕಡೆಯಿಂದ ಪ್ರಯತ್ನ ಪಟ್ಟಿದ್ದೀವಿ, ಇವಾಗ ದೇವ್ರ ಕೈಯಲ್ಲೇ ಇರೋದು ಅಂತ ಬಿಟ್ಟಿದ್ದೀವಿ ಅಷ್ಟೇ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಲವ್ ಯು ಸರ್, ಲವ್ ಯು. 2025 ಮತ್ತೊಂದು ಬ್ಲಾಕ್ ಬಸ್ಟರ್ ಹೇಳ್ದಂಗೆ ಆಗಲಿ. ಯಾವ್ದು